ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಿರತಕ್ಕಂಥ ಯುದ್ಧದ ಒಂದು ಎಫೆಕ್ಟ್, ಆ ಒಂದು ಬಿಸಿ ತರಕಾರಿ ಬೆಳೆದಿರತಕ್ಕಂಥ ರೈತರಿಗೂ ಕೂಡ ತಟ್ಟಿದೆ. ಮಾರ್ಕೆಟಲ್ಲಿ ತರಕಾರಿಯನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ಅದ್ರ ಬಗ್ಗೆ ಮಾತನಾಡೋರೇ ಇಲ್ಲ. ಯುದ್ಧದ ಎಫೆಕ್ಟ್ ಇದು. ತರಕಾರಿ ಬೆಳೆದಂಥ ರೈತರಿಗೆ ಭಾರಿ ನಷ್ಟ ಸಂಭವಿಸ್ತಾ ಇದೆ. ಮಾರ್ಕೆಟಲ್ಲಿ ತರಕಾರಿಯನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಯುದ್ಧ ಎಫೆಕ್ಟ್ ತರಕಾರಿ ಬೆಳೆದ ರೈತರಿಗೆ ಭಾರಿ ನಷ್ಟ ಆಗಿದೆ. ಬೆಂಗಳೂರು ಸೇರಿ ರಾಜ್ಯದಾದ್ಯಂತ ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ. ಹೋಟೆಲ್ನವರು ತರಕಾರಿ ಖರೀದಿಸಿದ ಹಿನ್ನೆಲೆಯಲ್ಲಿ ರೈತರಿಗೆ ಈಗ ನಷ್ಟ ಆಗಿರ್ತಕ್ಕಂಥದ್ದು. ಗೋವಾಕ್ಕೆ ಹೋಗ್ತಿದ್ದಂಥ ತರಕಾರಿ ಪ್ರಮಾಣದಲ್ಲಿ ಭಾರಿ ಕುಸಿತ ಕಂಡಿರ್ತಕ್ಕಂಥದ್ದು. ಆರ್ಡರ್ ಕ್ಯಾನ್ಸಲ್ ಮಾಡ್ತಿರೋ ಗೋವಾ ವ್ಯಾಪಾರಸ್ಥರು ಆರ್ಡರ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಎಲ್ಲ ಪ್ರತಿದಿನ ಗೋವಾಗೆ ಒಂದಿಷ್ಟು ತರಕಾರಿಗಳು ಹೋಗ್ತಾ ಇದ್ವು. ಈಗ ಗೋವಾ ವ್ಯಾಪಾರಸ್ಥರು ಏನಿದ್ದಾರೆ ತರಕಾರಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಬೆಳಗಾವಿ APMC ಮಾರುಕಟ್ಟೆಯಿಂದ ತರಕಾರಿ ಹೋಗ್ತಾ ಇತ್ತು. APMC ಮಾರುಕಟ್ಟೆಯಲ್ಲೇ ಈಗ ಅಪಾರ ಪ್ರಮಾಣದ ತರಕಾರಿ ಉಳ್ಕೊಂಡ್ಬಿಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಬೇಡಿಕೆ ಇಲ್ಲದೆ ಲಕ್ಷಾಂತರ ಮೌಲ್ಯದ ತರಕಾರಿಗಳು ಕೊಳಿತಕ್ಕಂಥ ಸ್ಥಿತಿಯಲ್ಲಿದೆ. ಇದನ್ನು ಈಗ ರೈತರು ಏನೋ ಆ ತರಕಾರಿಗಳನ್ನು ಬೆಳೆದಿದ್ದಾರೆ. ರೈತರು ಹೇಳ್ತಿರೋದಿಷ್ಟೇ, ಈ ಒಂದು ವಿಚಾರದ ಬಗ್ಗೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮ ರೈತರ ಕಷ್ಟ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯುದ್ಧದ ಬಿಕ್ಕಟ್ಟು ಈಗ ತರಕಾರಿ ಮೇಲೂ ಕೂಡ ಬಿದ್ದಿರುವಂಥದ್ದು. ಪರೋಕ್ಷವಾಗಿ ರೈತರು ಕೂಡ ಇದರ ಎಫೆಕ್ಟ್ನಿಂದ ಯಾವುದೂ ಕೂಡ ಮಾರಾಟ ಆಗ್ತಾ ಇಲ್ಲ ಗಮನಿಸ್ಬೋದು. ಈ ರೀತಿಯಾಗಿ ಸುಮಾರು ಬೆಳಗಾವಿ ಇವತ್ತಿನ ದಿವಸ ಏನು ನಮ್ಮ ಮಧ್ಯ ಪ್ರಾಂತ್ಯದಲ್ಲಿ ಏನು ಒಂದು ಯುದ್ಧದ ಏನು ನಡೆದಿದೆ, ಈ ಯುದ್ಧ ನಡೆದ ಕಾರಣಕ್ಕಾಗಿ ನಮ್ಮ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಇಫೆಕ್ಟ್ ಆಗಿದೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಕಾರಣ ಏನಂತಂದ್ರೆ ಏನು ಬೆಳಗಾವಿ ನಾವು ಈಗ ಮಾತಾಡೋದು ಬೆಳಗಾವಿ APMC ತರಕಾರಿ ಮಾರ್ಕೆಟಿಂದ ಮಾತಾಡಕತ್ತೀವಿ. ಈಗ ಏನು ನಾವು ಮನೆ ಬಳಕೆಗಾಗಿ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ, ಅದೇ ರೀತಿ ನಾವು ಏನು ಹೋಟೆಲ್ಗಳಿಗೆ ಏನು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ, ಇವು ಹೋಟೆಲ್ಗಳಿಗೆ ಏನು ಗ್ಯಾಸ್ ಪೂರೈಕೆ ಕಡಿಮೆ ಆದ್ದರಿಂದ ನಮ್ಮ ಏನು ಪೂರೈಕೆ ಅದನ್ನು ನಮಗೇನು ತರಕಾರಿ ಏನು ಬರ್ತಿತ್ತು ರೈತರದ ಆ ತರಕಾರಿ ಬರ್ತಾ ಇದೆ. ಬಟ್ ಇಲ್ಲಿ ಏನು ಹೋಟೆಲ್ದವರು ಏನು ನಮ್ಮ ಇಲ್ಲಿ ವ್ಯಾಪಾರಸ್ಥರು ಬೇರೆ ರಾಜ್ಯಗಳಿಗೆ ಗೋವಾ ಆಯ್ತು, ಮಹಾರಾಷ್ಟ್ರ ಆಯ್ತು, ಆಮೇಲೆ ನಮ್ಮ ಮಂಗಳೂರು ಸೈಡ್ ಆಯ್ತು, ಇಲ್ಲಿ ಎಲ್ಲ ಕಡೆ ನಮ್ಮ ತರಕಾರಿಗಳು ಕಳಿಸ್ಕೊಡ್ತಿದ್ರು. ಅಲ್ಲಿ ಹೋಟೆಲ್ಗಳು ಬಂದಿರೋದ್ರಿಂದ ತರಕಾರಿ ವ್ಯಾಪಾರ ಸಂಪೂರ್ಣ ಕಡಿಮೆ ಆಗೈತಿ. ಅರ್ಧಕ್ಕರ್ಧ ಈಗ ಏನು ನಾವು ಒಂದು ಸರಾಸರಿ ದಿವಸಕ್ಕಿಲ್ಲ ಬೆಳಗಾವಿಯಿಂದ ಒಂದು 100 ಲಾರಿ ಮಾಲ್ ಹೊರಗಡೆ ಹೋಗ್ತಿತ್ತಂದ್ರೆ 50 ಲಾರಿ ಮಾಲ್ ಹೊರಗಡೆ ಹೊಂಟೈತಿ. ಇದರಿಂದ ನಮ್ಮ ಸ್ಥಳೀಯ ವ್ಯಾಪಾರ